ಅಂಬೇಡ್ಕರ್ ಸಾಹೇಬರ ವಿಚಾರಧಾರೆಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡದೆ ಕೇವಲ ಹೊಟ್ಟೆಪಾಡಿಗಾಗಿ ಬಾಬಾ ಸಾಹೇಬರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳಲು ಕೆಲವು ಮಂದಿ ದಲಿತ ಮುಖಂಡರು ಮುಂದಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಯುವ ಬ್ರಿಗೇಡ್ ಸದಸ್ಯ ಶಿವಕುಮಾರ್ ಜಿಡಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಗುಬ್ಬಿ ತಾಲೂಕು ಆದಿಜಾಂಬವ ಯುವ ಬ್ರಿಗೇಡ್ ವತಿಯಿಂದ ನಡೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನವನ್ನ ಮೇಣದ ಬತ್ತಿ ಹಚ್ಚುವ ಮೂಲಕ ಆಚರಣೆ ಮಾಡಿದ ಯುವಕರು ಪ್ರಸ್ತುತ ದಿನಗಳಲ್ಲಿ ಸಂಘಟನೆಯ ಹೆಸರಿನಲ್ಲಿ ಸಂಪಾದನೆಗೆ ಮುಂದಾದ ದಲಿತ ಮುಖಂಡರು ಹಣ ವಸೂಲಿ ಮಾಡುವ ಮೂಲಕ ತಮ್ಮ ಮನೆಗಳನ್ನು ಬೆಳೆಸಿಕೊಳ್ಳಲು ಮುಂದಾಗಿದ್ದಾರೆ. ನಿಮಗೆ ಸ್ವಂತ ಶಕ್ತಿ ಇದ್ದರೆ ಅವರ ಹೆಸರು ಬಳಸಿಕೊಳ್ಳದೆ ಬದುಕಿ ತೋರಿಸಿ ಎಂದು ದಲಿತ ಮುಖಂಡರಿಗೆ ಛೀಮಾರಿ ಹಾಕಿದರು. ಜೈ ಭೀಮ್. ಅಂಬೇಡ್ಕರ್ ಯುವ ಬ್ರಿಗೇಡ್ ಸಂಘದ ಸದಸ್ಯ ನಾನು. ವಿಚಾರ ವಿನಿಮಯ ಇಷ್ಟೇ, ನಾನು ಒಬ್ಬ ದಲಿತ. ಇವತ್ತು ಈ ಮಟ್ಟಕ್ಕೆ ನಿಂತ್ಕೊಂಡಿದ್ದೀವಿ ಅನ್ನೋ ಕಾರಣನೇ ಇವರು. ಇಲ್ಲ ಅಂತಿದ್ದರೆ ಕಚ್ಚೆ ಬಟ್ಟೆ, ಮಡಕೆ, ಹಿಂದೆಗಡೆ ಪರಕೆ ನಮಗೆ ಮೀಸಲಾಗಿತ್ತು. ಆದರೆ ಈಗಿನ ದಲಿತರು ನಾಯಕರುಗಳು ಹೆಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಪರಿಣಾಯ ದಿನ, ಅವ್ರನ್ನ ಕಳ್ಕೊಂಡಂಥ ದುಃಖಕರವಾದ ದಿನ ಇಂದು ಆಚರಣೆ ಮಾಡಬೇಕು. ಯಾರೂ ಮಾಡ್ತಾಯಿಲ್ಲ, ಕರೆದ್ರೆ ಯಾರೂ ಬರ್ತಾಯಿಲ್ಲ. ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಅವ್ರನ್ನ ಯಾವ ರೀತಿ ಬೆಳೆಸಬೇಕು. ಅವ್ರು ನಮ್ಮನ್ನು ಬೆಳೆಸಿದ್ದಾರೆ, ಅವ್ರ ವಿಚಾರಗಳನ್ನ ಬೆಳೆಸಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇಲ್ಲ. ಅವರ ಮನೆ ಬೆಳೆಸ್ಕೊಬೇಕು ಅನ್ನೋ ವಿಚಾರವಾಗಿ ಅವ್ರು ಇದ್ದಾರೆ. ಮೊದಲಾಗಿ ದಲಿತರ ನಾಯಕರುಗಳು ಇವ್ರಿಗೆ ಹೇಳ್ತಾ ಇರೋದು, ಅಂಬೇಡ್ಕರ್ ಅವರ ತತ್ವಗಳು ಯಾವಾಗ ಅವರ ತಲೆ ಒಳಗಡೆ ಬರ್ತವೆ ಅಂದರೆ, ಅವರ ಕಷ್ಟ ಕಾರ್ಪಣ್ಯಗಳು ಬಂದಾಗ, ಪೊಲೀಸ್ ಸ್ಟೇಷನ್ ಮೆಟ್ಲತ್ತದಾಗ, ನಾವು ದಲಿತರು ಕಣ್ರಿ, ನನಗೆ ಮೀಸಲಾತಿ ಕೊಡ್ರಿ, ಅದನ್ನು ಕೊಡ್ರಿ, ನಾವು ದಲಿತರು ಅಂತ ಹೋಗ್ತಾರೆ. ಬೀದಿಗಳಿಗೆ ಯಾರೂ ಹೋರಾಟ ಮಾಡ್ತಾ ಇಲ್ಲ, ಈಗ ಸಂಘಟನೆ ಮಾಡ್ತಾ ಇಲ್ಲ, ಸಂಪಾದನೆ ಮಾಡ್ತಾ ಇದ್ದಾರೆ. ಸಂಘಟನೆ ಹೆಸರಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ. ಈ ದಲಿತರುಗಳೇ ಅರ್ಥ ಮಾಡ್ಕೊಳ್ಳಿ, ವಿಚಾರವಂತರಾಗ್ರಿ, ಬೇರೆಯವ್ರನ್ನ ಬೆಳೆಸಕ್ಕೆ ನೋಡ್ರಿ, ಯುವಕರನ್ನ ಅಳ್ಳಕ್ಕೆ ಹೋಗ್ಬೇಡ್ರಿ. ಹೇಳ್ತಾ ಇದ್ದೀನಿ, ಇದೇ ರೀತಿ ಮುಂದುವರೆದ್ರೆ ಅಂದು ಹೇಳಿದ ಮಾತು ಇಂದು ನಾವು ಹೇಳ್ತಾ ಇದ್ದೀವಿ. ಸಂವಿಧಾನ ಬದಲು ಮಾಡಬೇಕಾದ್ರೆ ದಲಿತರ ಕೈಯಲ್ಲಿ ಪೆನ್ ಇರುತ್ತೆ, ಬದಲಾಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದರೆ ಗನ್ಗಳಿರುತ್ತೆ ಅಂತ ಹೇಳಿದ್ದು. ಆದರೆ ಇಂದು ಏನಾಗ್ತಿದೆ ಅಂದರೆ ದಲಿತರೇ ಪೆನ್ನಲ್ಲೇ ಹೊಡೆದಾಡ್ತಾ ಇದ್ದಾರೆ, ಗನ್ನಲ್ಲೇ ಹೊಡೆದಾಡ್ತಾ ಇದ್ದಾರೆ. ಮಾತಿನ ಚಕಮಕಿಲ್ಲಿ ಅವರವರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಅವರವ್ರ ಮನೆ ಉದ್ಧಾರ ಮಾಡೋಕ್ಕೋಸ್ಕರ ಇವರನ್ನು ಮುಂದಕ್ಕೆ ಇಕ್ಕಂತ ಇದ್ದಾರೆ. ಅದನ್ನು ದಯವಿಟ್ಟು ಎಲ್ಲೂ ಮಾಡಬೇಡ್ರಿ. ಅಂಥ ತಾಕತ್ತಿದ್ದವ್ರು ನೀವು, ಇವ್ರ ಹೆಸರು ಹೇಳ್ದಲೇ ನಿಮ್ಮ ಮನೆಗೆ ಕೂಲಿನ ಮಾಡ್ಕೊಳ್ಳಿ, ಕಳ್ತನನ ಮಾಡ್ಕೊಳ್ಳಿ, ನೀವು ಬೆಳ್ಕೊಳ್ಳಿ. ಆದರೆ ಇವ್ರ ಹೆಸರು ಹೇಳ್ಕೊಂಡು ಎಲ್ಲೂ ಮರ್ಯಾದೆ ಕಳೆಯೋಕೆ ಹೋಗಬೇಡಿ. ಈ ಎರಡು ಮಾತು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಭೀಮ್. ಜೈ ಭೀಮ್.